ವೀಕ್ಷಕರೇ, ಮಂಗಳವಾರ ಮತ್ತು ಶುಕ್ರವಾರ ನಾನು ಹೇಳುವಂತಕ್ಕಂಥ ಈ ಕ್ರಿಯೆಗಳನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಲೈಫಲ್ಲಿ ನೀವು ಕಾಣಬಹುದಾದಂಥ ಬದಲಾವಣೆಗಳನ್ನು ನಿರೀಕ್ಷಿತ ಸಮಯದಲ್ಲಿ ಕಾಣ್ತೀರಿ. ಆ ಕ್ರಮಗಳೇನು ಮತ್ತು ಅದರಿಂದ ಆಗುವಂತಕ್ಕಂತಹ ಲಾಭಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮಂಗಳವಾರ ಬಂದು ಧೈರ್ಯ, ಭೂಮಿ ಮತ್ತು ದೋಷ ನಿವಾರಣೆಗೆ ಬಹಳ ಸೂಕ್ತವಾಗಿರತಕ್ಕಂಥ ದಿನ ಆಗಿರುತ್ತೆ. ಆ ದಿನದಲ್ಲಿ ನೀವು ಹನುಮಾನ್ ಚಾಲೀಸವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡುವುದರಿಂದ ನಕಾರಾತ್ಮಕ ದೃಷ್ಟಿಗಳು ದೂರ ಆಗುತ್ತೆ ಮತ್ತು ಮನೆಯಲ್ಲಿರ್ತಕ್ಕಂಥ ಭಯದ ವಾತಾವರಣ ದೂರವಾಗ್ತಕ್ಕಂಥದ್ದು. ಹಾಗೆ ಮಂಗಳವಾರ ದಿನ ಮಂಗಳಗೌರಿ ಅಥವಾ ದುರ್ಗಾದೇವಿ ಆರಾಧನೆ ಮಾಡೋದರಿಂದ, ಆ ದೇವಿಗೆ ಕೆಂಪು ಹೂವನ್ನು ಅರ್ಪಿಸಿ ನೀವು ಪೂಜೆ ಮಾಡೋದರಿಂದ ಮನೆಯಲ್ಲಿರ್ತಕ್ಕಂತಹ ಕೌಟುಂಬಿಕ ಕಲಹಗಳು ನಿವಾರಣೆ ಆಗ್ತಕ್ಕಂಥದ್ದು. ಹಾಗೆ ಪ್ರತಿ ಮಂಗಳವಾರ ನೀವು ಮನೆಯನ್ನು ಒರೆಸ್ತೀರಿ. ಆ ಸಂದರ್ಭದಲ್ಲಿ ಕಲ್ಲುಪ್ಪಿನಿಂದ ಮನೆಯನ್ನು ಒರೆಸೋದ್ರಿಂದ ನರದೃಷ್ಟಿಗಳು ಮತ್ತು ವಾಸ್ತುದೋಷಗಳು ಏನೇ ಇದ್ದರೂ ಕೂಡ ದೂರವಾಗುವಂಥದ್ದು. ಇದನ್ನು ಮಂಗಳವಾರ ದಿನ ತಪ್ಪದೆ ಮಾಡಿ. ಖಂಡಿತವಾಗಲೂ ಇದು ನಿಮಗೆ ತುಂಬ ರೀತಿಯಲ್ಲಿ ವರ್ಕ್ ಆಗುತ್ತೆ. ನನ್ನ ಸಾಕಷ್ಟು ಜನ ಕ್ಲೈಂಟ್ಗಳಿಗೆ ನಾನು ಈ ಒಂದು ಸಜೆಷನ್ನ ಕೊಡ್ತಾ ಬಂದಿದ್ದೀನಿ. ನಂತರವಾಗಿ ಶುಕ್ರವಾರದಂದು ನೀವು ಈ ಕ್ರಿಯೆಗಳನ್ನು ಮಾಡಬೇಕು. ಯಾಕಂದರೆ ಶುಕ್ರವಾರ ಬಹಳ ಮುಖ್ಯವಾಗಿ ಶುಕ್ರನ ಅಧಿದೇವತೆಯಾಗಿರ್ತಕ್ಕಂಥ ಲಕ್ಷ್ಮೀ ವಾರ ಆಗಿರುತ್ತೆ. ಇದರಿಂದ ನಿಮಗೆ ಧನ, ಸಮೃದ್ಧಿ, ಸಂಪತ್ತು, ಐಶ್ವರ್ಯ ಇದು ವೃದ್ಧಿ ಆಗಲಿಕ್ಕೆ ಕಾರಣ ಆಗುತ್ತೆ. ಮೊಟ್ಟ ಮೊದಲೇ ನೀವು ಮಾಡಬೇಕಾಗಿರತಕ್ಕಂಥದ್ದು ಏನಂತ ಹೇಳಿದ್ರೆ ಹೊಸ್ತಿಲು ಪೂಜೆ. ಯಾಕಂದರೆ ನೀವು ಬೆಳಗ್ಗೆದ್ದು ಮನೆಯ ಹೊಸ್ತಿನ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀರೋ ಅಷ್ಟು ನಿಮಗೆ ಧನ ಸಮೃದ್ಧಿ ಆಗ್ತಾ ಹೋಗುತ್ತೆ. ಯಾಕಂತಂದರೆ ನಿಮ್ಮ ಮನೆಯನ್ನು ಲಕ್ಷ್ಮೀದೇವಿ ಹೊಸ್ತಿಲ ಮುಖಾಂತರವೇ ಪ್ರವೇಶ ಮಾಡುವಂಥದ್ದಿರುತ್ತೆ. ಮಹಾಲಕ್ಷ್ಮಿ ಪೂಜೆಯನ್ನು ನೀವು ಸಂಜೆಯ ವೇಳೆ ತುಪ್ಪ ದೀಪ ಹಚ್ಚಿ ಪೂಜೆಯನ್ನು ಮಾಡ್ತಾ ಕನಕಧಾರ ಅಷ್ಟೋತ್ತರ ಮಂತ್ರಗಳನ್ನು ಪಾರಾಯಣ ಮಾಡೋದರಿಂದ ಒಂದು ಸಕಾರಾತ್ಮಕ ಬದಲಾವಣೆಗಳು, ಬೆಳವಣಿಗೆಗಳು ನಿಮ್ಮ ಲೈಫಲ್ಲಿ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ದಾನ ಧರ್ಮಗಳನ್ನು ಮಾಡ್ತಾ ಬರಬೇಕು. ಯಾಕಂದರೆ ಮುತ್ತೈದೆಯವರಿಗೆ ನೀವು ಬಾಗಿನವನ್ನು ಅರ್ಪಣೆ ಮಾಡೋದಾಗಿರ್ಬೋದು, ಹಿರಿಯರಿಗೆ ಏನಾದರೂ ಆಹಾರ ಪದಾರ್ಥಗಳನ್ನು, ಬಟ್ಟೆಯನ್ನು ದಾನ ಮಾಡೋದಾಗಿ, ಹೊಸ ಬಟ್ಟೆಗಳನ್ನು ದಾನ ಮಾಡೋದಾಗಿರ್ಬೋದು, ಇದನ್ನು ಮಾಡೋದರಿಂದ ನಿಮಗೆ ಲಕ್ಷ್ಮಿ ಒಲಿತಾಳೆ ಅನ್ನುವಂತಕ್ಕಂಥ ನಂಬಿಕೆ ಇರುವಂಥದ್ದು. ಹಾಗಾಗಿ ಈ 2 ದಿನ ಈ ಇಷ್ಟು ಕ್ರಿಯೆಗಳನ್ನು ಮಾಡ್ತಾ ಬನ್ನಿ. ಖಂಡಿತವಾಗಲೂ ಮನೆಯಲ್ಲಿ ಶಾಂತಿ ನೆಲೆಯಿರುತ್ತೆ, ಸಮೃದ್ಧಿಯನ್ನು ಪಡಿತೀರಿ ಮತ್ತು ಯಾವುದೇ ಥರದ ಕಷ್ಟ ಬಂದರೂ ಕೂಡ ಎದುರಿಸುವಂತಕ್ಕಂಥ ಒಂದು ಸಕಾರಾತ್ಮಕ ಶಕ್ತಿ ನಿಮ್ಮಲ್ಲಿ ಕಾಣುತ್ತದೆ. ಇದೇ ಥರದ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.